ನರಸೀಪುರ ತಾಲೂಕಿನ ಕಲಿಯೂರು ಗ್ರಾಮದಲ್ಲಿರುವ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಂಸಿಹಳ್ಳಿ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಆಧಾರಿತ 2024-25ನೇ ಸಾಲಿನ ಕಲಿಕಾ ಹಬ್ಬವನ್ನು ವಿನೂತನವಾಗಿ ಆಚರಿಸುವ ಮೂಲಕ ಕಲಿಯೂರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶಾಲಾ ಹೆಣ್ಣು ಮಕ್ಕಳು ಪೂರ್ಣ ಕುಂಭದೊಂದಿಗೆ ಕಳಸವನ್ನು ತಲೆಯ ಮೇಲಿಟ್ಟು ಗಂಡು ಮಕ್ಕಳು ಮೂಲ ಜಾನಪದದ ಕಂದಾಯಗಳನ್ನು ಬಿಂಬಿಸುವ ಚಿತ್ರಗಳ ಪಟಗಳನ್ನು ಹೊತ್ತು ಮೆರವಣಿಗೆ ನಡೆಸಿ ಗ್ರಾಮದ ಜನತೆಯ ಮನ ಸೆಳೆದರು. ಕ್ಲಸ್ಟರ್ ಮಟ್ಟದ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಮಕ್ಕಳನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಮೆರವಣಿಗೆಯಲ್ಲಿ ಸಾಗುವಂತೆ ಮಾಡಿದ್ದು ಗ್ರಾಮದ ಜನತೆಯ ಮೆಚ್ಚುಗೆ ಪಡೆಯಿತು. ನಂತರ ಶಾಲೆಯಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಆಯೋಜಕರಾದ ಮಹದೇವಸ್ವಾಮಿ ಮಾತನಾಡಿ, ಸರ್ಕಾರದ ಶಿಕ್ಷಣ ಇಲಾಖೆ ವತಿಯಿಂದ ರಾಜ್ಯದೆಲ್ಲೆಡೆ ಈ ಕಾರ್ಯಕ್ರಮ ನಡೀತಾ ಇದ್ದು ಮಕ್ಕಳ ಪ್ರತಿಭೆಯನ್ನು ಹೊರತೆಗೆಯಲು ಸಹಕಾರಿಯಾಗಿದೆ. ಇಂತಹ ಚಟುವಟಿಕೆಗಳು ಮಕ್ಕಳಲ್ಲಿ ಕಲಿಕಾ ಜ್ಞಾನವನ್ನು ಹೆಚ್ಚಿಸುತ್ತೆ ಎಂದರು. ಸಾಕ್ಷರತೆ ಮತ್ತೆ ಸಂಖ್ಯಾಜ್ಞಾನ ಇದರ ಒಂದು ಪುನರ್ಬಲನ ಹೇಗಾಗಿದೆ, ಇದರ ಎಷ್ಟು ಮಟ್ಟಿಗೆ ಮಕ್ಕಳು ಕಲಿತಿದ್ದಾರೆ ಅಂತೇಳಿ ಪರೀಕ್ಷೆಯನ್ನ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ವತಿಯಿಂದ ಕಲಿಕಾ ಹಬ್ಬವನ್ನ ರಾಜ್ಯದ ಎಲ್ಲಾ ಕ್ಲಸ್ಟರ್ಗಳಲ್ಲಿ ಯಶಸ್ವಿಯಾಗಿ ನಡೆಸಲಿಕ್ಕೆ ಸುತ್ತೋಲೆಯನ್ನ ಹೊರಡಿಸಿದೆ. ಅದರಂತೆ ನಾವು ನಮ್ಮ ಎಂಸಿಹಳ್ಳಿ ಮಟ್ಟದ ಕ್ಲಸ್ಟರ್ ಕಲಿಕಾ ಹಬ್ಬವನ್ನ ಈ ದಿನ ಕಲಿಯೂರು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಕ್ಲಸ್ಟರ್ ವ್ಯಾಪ್ತಿಗೆ 11 ಶಾಲೆಗಳು ಬರ್ತವೆ, 6 HPS ಮತ್ತೆ 6 LPS ಶಾಲೆಗಳು ಬರ್ತವೆ. ಈ ಎಲ್ಲಾ ಶಾಲೆಗಳಿಂದ ಸುಮಾರು 110ರಿಂದ 120 ವಿದ್ಯಾರ್ಥಿಗಳನ್ನ ನಾವು ಇಲ್ಲಿಗೆ ಬರಮಾಡಿಕೊಂಡು ಏನು ಚಟುವಟಿಕೆ ಕೊಟ್ಟಿದ್ದಾರೆ. ನಮಗೆ ಗಟ್ಟಿ ಓದು, ಕಥೆ ಹೇಳೋದು, ಮೆಮೊರಿ ಟೆಸ್ಟ್, ವಿನೋದ ಗಣಿತ, ರಸಪ್ರಶ್ನೆ ಜೊತೆಗೆ ಪೋಷಕರು ಭಾಗವಹಿಸಬೇಕು ಮಕ್ಕಳೊಂದಿಗೆ ಅಂತೇಳಿ ಪೋಷಕರು ಮತ್ತೆ ಮಕ್ಕಳು ಸಾಮಾಜಿಕವಾಗಿ ಒಂದು ಆಟವನ್ನ ಆಡಿಸಿ ಅಂತ ಹೇಳಿದ್ದಾರೆ. ಎಸ್ಟಿಎಂಸಿ ಸದಸ್ಯರಾದ ರಾಜೀವ್ ಅವರು ಜನಪದ ಕಲೆಯ ಪದವನ್ನು ಹಾಡುವ ಮೂಲಕ ಖಾಸಗಿ ಶಾಲೆಗಳ ವ್ಯಾಮೋಹವನ್ನು ತೊರೆದು ಎಲ್ಲ ಹಂತದಲ್ಲೂ ಸಕಲ ಸೌಲಭ್ಯವುಳ್ಳ ಸರ್ಕಾರಿ ಶಾಲೆಗೆ ಪೋಷಕರು ತಮ್ಮ ಮಕ್ಕಳನ್ನು ಸೇರಿಸಬೇಕು ಅಂತ ಹಾಡಿನ ಮೂಲಕ ಮನವರಿಕೆ ಮಾಡಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೈಲಜಾ ಮಾತನಾಡಿ, ಸರ್ಕಾರದ ಸುತ್ತೋಲೆಯಂತೆ ಸರ್ಕಾರಿ ಶಾಲೆಯಲ್ಲಿ 1ರಿಂದ 5ನೇ ತರಗತಿ ಮಕ್ಕಳಲ್ಲಿ ಕಲಿಕಾ ಜ್ಞಾನವನ್ನು ಹೆಚ್ಚಿಸಿ ಮಕ್ಕಳಲ್ಲಿ ಕನ್ನಡ, ಇಂಗ್ಲಿಷ್, ಗಣಿತ ಭಾಷಾ ವಿಷಯವನ್ನು ಸುಲಲಿತವಾಗಿ ಕಲಿತು ಸುಲಭ ಮಾಡಿಕೊಳ್ಳುವ ಸಲುವಾಗಿ ಎಫ್ಎಲ್ಎನ್ ಕಾರ್ಯಕ್ರಮ ಅತ್ಯಂತ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಎಂದರು. ನೋಡ್ತಾ ಇದ್ರೆ ನಮಗೆ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಓದಬೇಕಾದ್ರೆ ನಮ್ಮ ಕಾಲಘಟ್ಟದಲ್ಲಿ ಈ ಥರದ ಒಂದು ಕಾರ್ಯಕ್ರಮ, ಒಂದು ಕಲಿಕಾ ಹಬ್ಬ ಆಗಲಿ ಅಷ್ಟರ ಮಟ್ಟಿಗೆ ಇರಲಿಲ್ಲ. ಈಗ ಸರ್ಕಾರ ಈ ಥರ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಈ ಒಂದು ವೇದಿಕೆ ನಿಮ್ಮ ಪ್ರತಿಭೆನ ಹೊರಗೆ ತರಲಿಕ್ಕೆ ಒಂದು ಉತ್ತಮವಾದಂತಹ ವೇದಿಕೆ. ಮತ್ತು ನಾನು ಹೇಳೋದೇನಂತಂದರೆ, ಮಕ್ಕಳಿಗೆ ಪ್ರತಿಯೊಂದು ಮಗುನೂ ಕೂಡ ಬುದ್ಧಿವಂತರು, ಪ್ರತಿಯೊಂದು ಯಾವ ಮಗುನೂ ಕೂಡ ದಡ್ಡರಲ್ಲ. ಪ್ರತಿಯೊಂದು ಮಗುವಿಗೂ ಕೂಡ ಅದರದೇ ಆದ ಸಾಮರ್ಥ್ಯ ಇದೆ. ಒಬ್ಬೊಬ್ಬರು ಒಂದೊಂದು ಫೀಲ್ಡಲ್ಲಿ ಇರ್ತೀರಿ. ಈ ಒಂದು ವೇದಿಕೆನ ಬಳಸ್ಕೊಂಡು ನೀವು ನಿಮ್ಮ ಪ್ರತಿಭೆನ ಇಲ್ಲಿ ಅನಾವರಣ ಮಾಡಬೇಕು ಅಂತ. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಬಸವರಾಜು, ಎಸ್ಟಿಎಂಸಿ ಅಧ್ಯಕ್ಷರಾದ ಬಿ ಗೋವಿಂದ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೈಲಜಾ, ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಶಿವಣ್ಣ, ಸವಿತಾ, ಶಿವಣ್ಣ, ಎಸ್ಟಿಎಂಸಿ ಸದಸ್ಯರುಗಳಾದ ರಾಜು, ಮಾದೇಶ್ ಸೇರಿದಂತೆ ಕ್ಲಸ್ಟರ್ ಮಟ್ಟದ ಅಧ್ಯಕ್ಷರುಗಳು, ಸದಸ್ಯರುಗಳು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಪೋಷಕರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು.